ಇದೆಯಲ್ಲ ಯಾವ ವರ್ಷದಿಂದಲೂ ರಾಧಕ್ಕ ಬರ್ತಾರೆ ಅಂತ ಓಡಾಡ್ತಿತ್ತು. ಸೊ ಅವ್ರು ಬಂದರೆ ಹೇಗಿರ್ಬೋದು ಅನ್ನೋದೊಂದು ಕುತೂಹಲ ಇತ್ತು. ಮತ್ತು ನನಗೆ ತುಂಬ ಫೇವ್ರೆಟ್ ನನಗೆ ರಾಧಕ್ಕ. ಕಿತ್ತಾಟಗಳು ಸಾವಿರ ಆಗ್ಬೋದು, ನಮ್ಮ ಬಗ್ಗೆ ಜರ್ನಲಿಸ್ಟಾಗಿ ಅವ್ರು ಟೀಕೆ ಮಾಡ್ಬೋದು, ನಾವೆಲ್ಲೋ ಡಿಬೇಟಲ್ಲಿದ್ದಾಗ ಕಿತ್ತಾಡ್ಬೋದು, ಅದು ಬೇರೆ. ಅದರಿಂದ ಆಚೆಗೆ ರಾಧಕ್ಕ ಒಬ್ಬ ಹೆಣ್ಣುಮಗಳಾಗಿ ಬದುಕನ್ನು ಎದುರಿಸಿದ ರೀತಿ ನನಗೆ ಬಹಳ ಇಷ್ಟ ಇದೆ. ಅದೆಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ಮಾರ್ಗದರ್ಶನ. ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ರಾಧಾ ಹಿರೇಗೌಡರ್ ಅನ್ನೋ ಹೆಸರು ಒಂದು ವಿಶೇಷವಾಗಿರುವ ಒಂದು ತೂಕವನ್ನು ಹೊಂದಿದೆ ಅನ್ನೋದು ನಾನು ಫಾಲೋ ಮಾಡ್ಕೊಂಡು ಬಂದಳು. ನಾವೆಲ್ಲ ಜರ್ನಲಿಸಮ್ ಮಾಡಬೇಕಾದ್ರೆ ಇದ್ದರೆ ನನಗೆ ಹೇಳೋರು, ನಾನು ಜರ್ನಲಿಸಮ್ ಮಾಡೋ ಇವಳು ರಾಧಾ ಹಿರೇಗೌಡರ ಥರ ಮಾತಾಡ್ತಾಳೆ ಅಂತ ನನಗೆ ಯಾವಾಗಲೂ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳೋರು. ಸೊ ಈಗಲೂ ನನ್ನ ಫ್ರೆಂಡ್ಸ್ ಬಂದವರು ಅದನ್ನೇ ಮಾತಾಡ್ತಿದ್ರು. ಸೊ ಆ ಥರ ಇರುವಾಗ ಕನ್ನಡ ಪತ್ರಿಕೋದ್ಯಮದಲ್ಲೂ ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮ ಅಂತ ಬಂದಾಗ ಆ ದೃಶ್ಯ ಮಾಧ್ಯಮದಲ್ಲಿ ಒಂದು ವಿಶೇಷವಾದ ಅಧ್ಯಾಯವಾಗಿ ರಾಧಾ ಹಿರೇಗೌಡರು ಯಾವಾಗಲೂ ನಿಲ್ತಾರೆ. ಅದು ತೂಕದ ಅಧ್ಯಾಯವಾಗಿ ನಿಲ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.